ನಮಸ್ಕಾರ ಫ್ರೆಂಡ್ಸ್, ನಾನು ಕರ್ನಾಟಕದ ಗೌಡ್ರ ಹುಡುಗಿ. ನಾನು ನಿಮ್ಮ ಯೂಟ್ಯೂಬ್ ಗೆಳತಿ. ಸಬ್ಬಸಿಗೆ ಸೊಪ್ಪಿನಿಂದ ನಮ್ಮ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಇರೇಸಿ ಮಾಡ್ತಾರೆ, ಕಡಿಮೆ ಎಣ್ಣೆ ಮಾಡೋದು ಇಂಥದ ಹೆಂಗತ್ತಂದ್ರೆ ಹೆಂಗೆ ಮಾಡೋದು ಅಂತ ನೋಡಿಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಸೂಡ ಆಗೋಷ್ಟು ನಾನು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಸೂಡ್ ಅಂತ ಕರಿತೀವಿ, ಕೆಲವೊಂದು ಕಡೆ ಕಟ್ ಅಂತ ಕರೀತಾರೆ. ಒಂದು ಕಟ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಳ್ಕೊಂಡು ಬಿಟ್ಟಿದ್ದೀನಿ. ಆದಷ್ಟು ಎಳಿಕೆ ಇರೋದು ತಗೋರಿ, ಟೇಸ್ಟಿ ತುಂಬಾ ಸರಿಯಾಗಿ ಇರ್ತದೆ. ಈ ಮಳೆಗಾಲದಲ್ಲಿ ಎಲ್ಲ ಸೊಪ್ಪು ಸಿಗ್ತದೆ, ಅದಕ್ಕೆ ಈ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿ ಕಟ್ ಮಾಡ್ಕೊರಿ. ನಮ್ಮ ಉತ್ತರ ಕರ್ನಾಟಕದಾಗ ಸ್ಪೆಷಲ್ ಸಬ್ಬಸಿಗೆ ಸೊಪ್ಪಿನ ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದು ಜವಾರಿ ಸಬ್ಬಸಿಗೆ ಸೊಪ್ಪು ರೀ. ವಾಸನೆ ಜಾಸ್ತಿ ಇರ್ತದೆ ರೀ, ಹೊಲದಲ್ಲಿ ಬೆಳೆಯೋದು. ಈ ಒಂದು ಪಾತ್ರೆ ನಾನು ತೊಗೊಂಡಿದ್ದೀನಿ ರೀ. 2 ಬಟ್ಟಲ್ ನಾನು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಉಪ್ಪು ತೊಗೊಂಡಿದ್ದೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿಣ ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಮಚ ಹಾಕೀನಿ. ಅರ್ಧ ಚಮಚ ಜೀರಿಗೆ ಪುಡಿ ಹಾಕೀನಿ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ತಣ್ಣೀರನ್ನು ಕಲಿಸ್ಕೊಳ್ಳಿ. ಜಿಗೀತಂದ್ರೆ ತಣ್ಣೀರ ಕಲಿಸ್ಕೊರಿ, ಇಲ್ಲಾಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊರಿ. ಬಿಸಿನೀರು ಹಾಕ್ಕೊಂಡು ಮಿದು ಮೃದುವಾಗೆ ಬರೋ ಹಾಗೆ ಕಲಿಸ್ಕೊಳ್ಳಿ. ನೋಡ್ರಿ, ನಾ ಹೆಂಗೆ ಕಲಿಸೀನಿ, ಮೆತ್ತು ಕಲಿಸೀನಿ ನೋಡ್ರಿ. ಕಡುಬು ಸರಿಯಾಗಿ ಬರಪ್ಪಲೆ ಹಿಂಗೆ ಕಲಿಸ್ಕೊಳ್ಳಿ. ಈಗ ಸ್ವಲ್ಪ ಇಡ್ತೀನಿ ನೋಡ್ರಿ ನಾ ಸೈಡಿಗೆ. ಈಗ ಎಣ್ಣೆ ಹಚ್ಕೊಂಡು ಸಣ್ಣದಾಗಿ ಕಡುಬು ಮಾಡ್ಬೇಕ್ರಿ. ನೋಡ್ರಿ ಹೆಂಗೆ ಬರ್ತವೆ ಸಣ್ಣ ಕಡುಬು. ತೆಳ್ಳಗೆ ಮಾಡ್ಬೇಕು ನೋಡ್ರಿ. ಹಂಗೆ ನಿಮ್ಮ ಮನ್ಯಾಗ ಸಣ್ಣ ಮಕ್ಕಳು ಇದ್ದು ಅಂದ್ರೆ ಅವ್ರಿಗೂ ಹೇಳ್ರಿ. ಅವ್ರಿಗೆ ಕಲಿಯಂಗೆ ಭೀ ಆಗ್ತದೆ, ಟೈಮ್ ಪಾಸ್ ಆಗ್ತದೆ. ಓದಿ ಬೇಸರ ಬರ್ತದೆ ಅವ್ರಿಗೂ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಗೆ ಮಾಡ್ತಾಯಿರಿ. ನೋಡ್ರಿ, ನಾ ಹೆಂಗೆ ಮಾಡ್ತಾಯಿದ್ದೀನಿ. ತೆಳ್ಳಗೆ ಬರಪ್ರಿ. ಸಣ್ಣ ಮಾಡಿದ್ರಂದ್ರೆ ಅವು ಚಂದ ಕುದಿತಾವ, ಇಲ್ಲಾಂದ್ರೆ ಒಳಗೆ ಹಸಿ ಇರ್ತಾವೆ ತಪ್ಪಿತ್ತು ಅಂದ್ರೆ. ಈಗ ಮಾಡಿ ನೋಡ್ರಿ. ನೋಡ್ರಿ ಹೆಂಗೆ ಮಾಡ್ತಾಯಿದ್ದೀನಿ. ತೆಳಗೆ ಮಾಡ್ಬೇಕು ನೋಡ್ರಿ. ಹುಡುಗರ ಕೈಲಾದ್ರೆ ಮಾಡಿಸ್ರಿ ಅದು. ನೋಡ್ರಿ, ಇಷ್ಟು ಮಾಡಿ ನೋಡ್ರಿ. ಈಗೇನದ, ಈಗ ಹಾಕಿಬಿಡ್ಬೇಕ್ರಿ ಒಳಗೆ ಒಣದಾಗ. ಈಗ ಅರ್ಧ ಇಟ್ಕೊಂಡೀನಿ, ಅರ್ಧ ಮಾಡೀನಿ. ನಾನು ಸ್ವಲ್ಪ ಹಾಕಿ ಮತ್ತೆ ಮಾಡ್ತೀನಿ ನೋಡ್ರಿ. ಒಂದು ಜಲ್ಡಿ ಇಟ್ಕೋರಿ. ಅಕ್ಕಿ ಹಿಡ ಜಲ್ಡಿ ಇರ್ತಲ್ರಿ, ಆ ಪಾತ್ರೆ ಒಳಗೆ ಏನದ ತೆಳಗೆ ನೀರು ಇಟ್ಕೊಂಡು ಮ್ಯಾಲೆ ಸಬ್ಸ್ಗೆ ಪಲ್ ಹಾಕ್ರಿ. ತೆಳಗಿಂದು ಹವಾ ಇದು ಬರ್ತದೆ. ಈಗ ಇದ್ರ ಮೇಲೆ ಸ್ವಲ್ಪ ಬಿಟ್ಟು ಈಗ ಕಡುಬು ಹಾಕೋಬೇಕು ನೋಡ್ರಿ. ತಿಂದ್ರೆ ಭಾರಿ ಟೇಸ್ಟಿ ಬರ್ತದೆ. ಹೊಟ್ಟೆ ತಣ್ಣಗಿರ್ತದೆ, ನೆಮ್ಮದಿಲಿಂದ ಇರ್ತದೆ.
ಬೀಜ ಪ್ರಗಾರ ಎಲ್ಲ ತಿಂತಾರೆ, ಅದಕ್ಕಿಂತ ಇದು ಸರಿಯಾಗಿ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಇದು ವಚನಗಳು ಸಿಸ್ಟರ್ ಹೇಳಿದ್ರು, ಜೋಳದ ಹಿಟ್ಟಿಂದ ಏನೇನು ಮಾಡ್ತಾರೆ ಏನೇನಿಲ್ಲ ಅಂತಂದು ನನಗೆ ಕಮೆಂಟ್ ಹಾಕಿದ್ರು ಮಾಡಿ ಅಂತಂದು, ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಶೇಂಗಾದ ಚಟ್ನಿ ಹಾಕಿತಾ ಇದ್ದೀನಿ ನೋಡಿರಿ. ನಿಮ್ಮ ಮನ್ಯಾಗ ಇದ್ರೂ ಭೀ ಹಾಕಿರಿ. ನಾವು ಜಾಸ್ತಿ ಬಳಸೋದು ಖಾರ ಚಟ್ನಿ, ಆಮೇಲೆ ಶೇಂಗಾದ ಹಿಂಡಿ, ಉತ್ತರ ಕರ್ನಾಟಕ ಸ್ಪೆಷಲ್ ಇವು ಹಿಂಡಿಗಳು ನೋಡಿರಿ ನಮ್ಮ ಕಡೆ. ಇದ್ರ ಮೇಲೆ ಮತ್ತು ಸಬ್ಸ್ಗೆ ಸೊಪ್ಪು ಹಾಕೋರಿ. ಅದು ಸ್ವಲ್ಪ ಉಮ್ಗಾಯಕ್ಕೆ ಬಿಡ್ರಿ. ಆಮೇಲೆ ಇನ್ನೊಂದು ಸಾರಿ ಮಾಡಿಟ್ಟಿರ್ತಾವಲ್ಲ ಮತ್ತು ಮಾಡಿ ನೋಡಿರಿ, ಮತ್ತು ಹಾಕೋರಿ. ಈ ರೀತಿ ಮಾಡಬೇಕು. ಮತ್ತು ಇದ್ರ ಮೇಲೆ ಸಬ್ಸ್ಗೆ ಸ್ವಲ್ಪ ಹಾಕೋಬೇಕ್ರಿ, ಸ್ವಲ್ಪ ಹಿಂಡಿ ಹಾಕೋಬೇಕ್ರಿ. ಈಗ ಸಬ್ಸ್ಗೆ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ. ನೋಡಿರಿ, ಇದು ನಿಮ್ಗೆ ಇಷ್ಟ ಆಗ್ತದೆ. ನಮ್ಮ ಕಡೆ ಅಂದ್ರೆ ಸ್ಪೆಷಲ್ ಇದು. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಆಲ್ ವಿಡಿಯೋಗಳು ನಿಮ್ಮ ಕಡೆಗೆ ಬರ್ತಾವೆ. ನಾವು ಯಾವ್ದು ಹೊಸದು ರೆಸಿಪಿ ಮಾಡ್ತೀವಲ್ಲ ಫಸ್ಟಿಗೆ ನಿಮ್ಗೆ ಬರ್ತಾವೆ ರೀ ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಎಣ್ಣೆ ಹಾಕೋರಿ. ಸ್ವಲ್ಪ ಎಣ್ಣೆ ಅದು ಬೇಕಾದ್ರೆ ಹಾಕೋರಿ, ತುಪ್ಪ ಬೇಕಾದ್ರೆ ಹಾಕೋರಿ. ನಿಮ್ಗೆ ಯಾವ್ದು ಇಷ್ಟ ಇರ್ತೋ ಅವ್ರ ಮನೆಯಾಗ ಇರ್ತದೆ, ಅವ್ರ ಮನೆಯಾಗ ಇರೋಂಗಿಲ್ಲ. ಇದು ಸ್ವಲ್ಪ ಒಂದು 5 ನಿಮಿಷ ಉಮ್ಗಾಯಂಗೆ ಬಿಡ್ರಿ. ನಾ ಇದು ಅರ್ಧ ಗಂಟೆ ಮೇಲೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿರಿ ಸ್ವಲ್ಪ ಉಮ್ಗಾಯ್ತದ. ಸರಿಯಾಗಿ ಚಮಚ ಆಡಿಸ್ರಿ. ಕೈ ಆಡಿಸ್ ನಂತರ ಏನದ ನೋಡಿರಿ ಹೆಂಗೆ ಅದ ಟೇಸ್ಟಿ. ನಾವು ಇದೇ ಮಾಡ್ತೀವಿ ನೋಡಿರಿ ಯಾವಾಗಲೂ. ಪ್ಲೇಟ್ನಾಗ ಹಾಕೋತಾ ಇದ್ದೀನಿ. ಈಗ ಊಟ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ನೀವು ಬರ್ರಿ ಊಟ ಮಾಡೋಣ ಅಂತ. ನೋಡಿರಿ ಹಂಗೆ ಅದ ನಮ್ಮದು ಕಡುಬು. ಮೆತ್ತಗೆ ತೆಳ್ಳಗೆ ಮಾಡ್ಕೊರಿ ಕಡುಬ. ಇದೇ ಥರ ಮೆತ್ತಗೆ ಮಾಡ್ಕೊಂಡ್ರಂದ್ರೆ ಸರಿಯಾಗಿ ಕುದಿತಾವ್ರಿ, ಇಲ್ಲಕ್ರೆ ಹಸಿ ಬಿಸಿ ಉಳಿತಾವೆ ಲಾಸ್ಟಿಗೆ. ನೋಡಿರಿ ಹಂಗೆ ಅದು ನೋಡಿರಿ. ಈಗ ಊಟ ಮಾಡೋದು ಭೋಜನ ಇವತ್ತು ನೋಡ್ತಾ ಇದ್ದೀನಿ ನೋಡಿರಿ ಹಂಗೆ ಅದಂತಂದು. ನೋಡಿರಿ ತೆಳ್ಳಗೆ ಹಂಗೆ ಅದು ನೋಡಿರಿ. ಈ ರೀತಿ ಆಗ್ಬೇಕು ನೋಡಿರಿ. ಹಸಿ ಬಿಸಿ ಏನು ಉಳಿದಿಲ್ಲ ಒಳಗಡೆ ನೋಡಿರಿ. ಇಷ್ಟೊತ್ತಕ್ಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.